ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಉತ್ತಮ್ ಸರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತ ಕೌನ್ಸಿಲ್ಗಳ ಕಾಯ್ದೆ 1909 ಅಥವಾ ಮಾರ್ಲೆ ಮಿಂಟೋ ಸುಧಾರಣೆಗಳು 1909 ಈ ಕಾಯ್ದೆ ಕುರಿತು ಚರ್ಚೆ ಮಾಡೋಣ. ಈ ಭಾರತ ಕೌನ್ಸಿಲ್ಗಳ ಕಾಯ್ದೆಯನ್ನು ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಯಾಕೆ ಕರೀತಾರಪ್ಪ ಅಂತಂದ್ರೆ, ಮಾರ್ಲೆ ಭಾರತದ ರಾಜ್ಯ ಕಾರ್ಯದರ್ಶಿ ಆಗಿರ್ತಾನ, ಮಿಂಟೋ ಭಾರತದ ವೈಸ್ರಾಯ್ ಆಗಿರ್ತಾನ. ಹಾಗಾಗಿ ಈ ಕಾಯ್ದೆಯನ್ನು ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಹೇಳಿ ಕರೀತಾರ. ಮಾರ್ಲೆ ಭಾರತದ ರಾಜ್ಯ ಕಾರ್ಯದರ್ಶಿ ಆಗಿರ್ತಾನ, ಮಿಂಟೋ ಅವತ್ತಿನ ಕಾಲಾವಧಿಯ ಭಾರತದ ವೈಸ್ರಾಯ್ ಆಗಿರ್ತಾನ. ಆ ಕಾರಣಕ್ಕಾಗಿ ಇದನ್ನು ನಾವು ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನು ನಾವಿಲ್ಲಿ ಗಮನಿಸೋದಾದರೆ, ಈ ಕಾಯ್ದೆಯ ಪ್ರಮುಖ ಅಂಶಗಳಲ್ಲಿ ಕೇಂದ್ರ ಶಾಸನ ಸಭೆ ಮತ್ತು ಪ್ರಾಂತೀಯ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಗ್ತೈತಿ. ಇಲ್ಲಿ ಪ್ರಾಂತೀಯ ಸಭೆ ಮತ್ತು ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು ಏನು ಮಾಡ್ತಾರೆ, ಇಲ್ಲಿ ಹೆಚ್ಚಿಗೆ ಮಾಡ್ತಾರೆ. ಇಲ್ಲಿ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 16 ಇದ್ದದನ್ನು 60ಕ್ಕೆ ಹೆಚ್ಚಿಗೆ ಮಾಡ್ತಾರೆ. 16 ಇದ್ದದನ್ನು 60ಕ್ಕೆ ಹೆಚ್ಚಿಗೆ ಮಾಡ್ತಾರೆ. ಮತ್ತು ಪ್ರಾಂತೀಯ ಶಾಸನ ಸಭೆಯ ಸದಸ್ಯರ ಸಂಖ್ಯೆ ಏನಾಗಿರ್ತೈತಿ, ಇಲ್ಲಿ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಏಕರೂಪವಾಗಿರದೆ ಭಿನ್ನವಾಗಿರ್ತೈತಿ. ಯಾಕಪ್ಪ ಅಂತಂದ್ರೆ ಕೆಲವೊಂದು ಪ್ರಾಂತ್ಯಗಳು ಭೌಗೋಳಿಕವಾಗಿ ಮತ್ತು ಜನಸಂಖ್ಯೆಯಿಂದ ದೊಡ್ಡ ಪ್ರಾಂತ್ಯಗಳಿರ್ತಾವ. ಕೆಲವೊಂದು ಪ್ರಾಂತ್ಯಗಳು ಭೌಗೋಳಿಕ ಮತ್ತು ಜನಸಂಖ್ಯೆಯಿಂದ ಚಿಕ್ಕ ಪ್ರಾಂತ್ಯಗಳಾಗಿರೋದ್ರಿಂದ ಆಯಾ ಜನಸಂಖ್ಯೆ ಆಧಾರದ ಮೇಲೆ ಸದಸ್ಯರ ಸಂಖ್ಯೆ ಹೆಚ್ಚು ಕಮ್ಮಿ ಇರ್ತೈತಿ. ಈ ಒಂದು ಅಂಶವನ್ನು ಗಮನಿಸೋದಾದ್ರೆ, ಇಲ್ಲಿ ಭಾರತಕ್ಕೆ ಇದು ಎಷ್ಟು ಮಹತ್ವದ ಅಂಶ ಅಂತಂದ್ರೆ, ಭಾರತೀಯರಿಗೆ ರಾಜಕೀಯದಲ್ಲಿ ಭಾಗವಹಿಸಲಿಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಟ್ಟದ್ದನ್ನು ನಾವಿಲ್ಲಿ ನೋಡ್ಬೋದು. ಭಾರತೀಯರಿಗೆ ರಾಜಕೀಯದಲ್ಲಿ ಪಾಲ್ಗೊಳ್ಳಿಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ, ಹೆಚ್ಚಿನ ಅವಕಾಶವನ್ನು ಕೊಟ್ಟದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅದ್ರ ನೆಕ್ಸ್ಟ್ ಏನಾಗ್ತೈತಿ ಇದೇ ಕಾಯ್ದೆಯ ಪ್ರಕಾರ ಅಂತಂದ್ರೆ, ಭಾರತೀಯರಿಗೆ ಕಾನೂನು ಮತ್ತು ಬಜೆಟ್ ಅಥವಾ ಆಯವ್ಯಯ ಅಂತೇನು ನಾವು ಕರಿತೀವಿ, ಮುಂತಾದ ವಿಷಯಗಳ ಮೇಲೆ ಚರ್ಚಿಸಲಿಕ್ಕೆ ನಮ್ಗೆ ಅವಕಾಶ ಕೊಡ್ತಾರೆ. ವಿಷಯಗಳ ಮೇಲೆ ನಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಮತ್ತು ಆ ವಿಷಯಗಳ ಮೇಲೆ ನಮಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡ್ತಾರೆ. ಬಜೆಟ್ ಮೇಲೆ ಚರ್ಚೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಡ್ತಾರೆ. ಮತ್ತು ಆ ವಿಷಯಗಳ ಕುರಿತು ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಮ್ಗೆ ಅವಕಾಶ ಕೊಡ್ತಾರೆ. ಆದ್ರೆ ಅಂತಿಮ ನಿರ್ಣಯ ಯಾರ್ದಾಗಿರ್ತೈತಿಪ್ಪ ಅಂತಂದ್ರೆ, ಇಲ್ಲಿ ಬ್ರಿಟಿಷರ್ದ ಆಗಿರ್ತೈತಿ. ನಾವು ಪ್ರಶ್ನೆಗಳನ್ನು ಕೇಳ್ಬೋದು ಮತ್ತು ಆ ವಿಷಯದ ಮೇಲೆ ಚರ್ಚೆ ಮಾಡ್ಬೋದು. ಆದ್ರೆ ಆ ಕುರಿತು ನಿರ್ಣಯ ಕೈಗೊಳ್ಳಿಕ್ಕೆ ಅಂತಿಮ ಅಧಿಕಾರ ಯಾರಿಗಿರ್ತೈತಿ ಅಂತಂದ್ರೆ, ಅದು ಬ್ರಿಟಿಷ್ ಗವರ್ನರ್ಗಳ ಕೈಯಾಗಿರ್ತೈತಿ. ಅದನ್ನು ನಾವು ಇಲ್ಲಿ ಗಮನಿಸ್ಬೋದು. ಈ ಕಾಯ್ದೆಯ ಪ್ರಮುಖ ಮತ್ತೊಂದು ಅಂಶ ನಾವು ನೋಡೋದಾದ್ರೆ, ಈ ಶಾಸನ ಸಭೆಗಳಿರ್ತಾವಲ್ಲ, ಕೇಂದ್ರ ಮತ್ತು ಪ್ರಾಂತ್ಯ ಶಾಸನ ಸಭೆಗಳಿರ್ತಾವಲ್ಲ, ಈ ಶಾಸನ ಸಭೆಯ ಅಧಿಕಾರ ಅವಧಿಯನ್ನು 3 ವರ್ಷಕ್ಕೆ ನಿಗದಿ ಮಾಡ್ತಾರೆ. ಶಾಸನ ಸಭೆಗಳ ಅಧಿಕಾರ ಅವಧಿಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲಿ 3 ವರ್ಷಕ್ಕೆ ನಿಗದಿ ಮಾಡ್ತಾರೆ. ಈಗ ಹೇಗೆ ನಮ್ಮ ಸಂಸತ್ತಿನ ಸದಸ್ಯರ ಅಧಿಕಾರ ಅವಧಿ, ಸರ್ಕಾರದ ಅಧಿಕಾರ ಅವಧಿ 5 ವರ್ಷ ಆಯ್ತಲ್ಲ, ಆ ರೀತಿ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಶಾಸನ ಸಭೆಗಳ ಅಧಿಕಾರ ಅವಧಿಯನ್ನು 3 ವರ್ಷಕ್ಕೆ ಅವರು ನಿಗದಿ ಮಾಡ್ತಾರೆ. 3 ವರ್ಷದ ನಂತರ ಇಲ್ಲ, ಅದು ವಿಸರ್ಜನೆ ಆಗ್ತಿರ್ತದೆ. ಇಲ್ಲಿ ನಾವು ಮತ್ತೊಂದು ಪ್ರಮುಖ ಅಂಶ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ, ಇಲ್ಲಿ ಏನು ಗಮನಿಸ್ಬೋದು ಅಂತಂದ್ರೆ, ಇವರು ಧರ್ಮದ ಆಧಾರದ ಮೇಲೆ ಚುನಾವಣೆಗಳನ್ನು ಜಾರಿಗೊಳಿಸ್ತಾರೆ. ಧರ್ಮದ ಆಧಾರದ ಮೇಲೆ ಚುನಾವಣೆಗಳನ್ನು ಜಾರಿಗೊಳಿಸ್ತಾರೆ. ಧರ್ಮದ ಆಧಾರದ ಮೇಲೆ ಅಂತಂದ್ರೆ, ಇಲ್ಲಿ ಅವರು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ಅಥವಾ ಪ್ರತ್ಯೇಕ ಚುನಾವಣಾ ಹಕ್ಕನ್ನು ನೀಡ್ತಾರೆ. ಅವರು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಹಕ್ಕನ್ನು ನೀಡ್ತಾರೆ. ಹಾಗಾದರೆ ಈ ಪ್ರತ್ಯೇಕ ಚುನಾವಣಾ ಪದ್ಧತಿ ಏನು ಹೇಳ್ತದಪ್ಪ ಅಂತಂದ್ರೆ, ಮುಸ್ಲಿಂ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ತಾರಲ್ಲ, ಈ ಮುಸ್ಲಿಂ ಅಭ್ಯರ್ಥಿಗಳಿಗೆ ಮುಸ್ಲಿಂ ಮತದಾರರು ಮಾತ್ರ ಏನು ಮಾಡಬೇಕು, ಮತದಾನ ಮಾಡಬೇಕು ಅನ್ನೋ ರೂಲ್ಸನ್ನು ಸೆಟ್ ಮಾಡ್ತಾರೆ. ಮುಸ್ಲಿಂ ಅಭ್ಯರ್ಥಿಗಳಿಗೆ ಮುಸ್ಲಿಂ ಮತದಾರರು ಮಾತ್ರ ಮತದಾನ ಮಾಡಬೇಕು. ಅಂದರೆ
ಹಿಂದೂಗಳು ಮಾತ್ರ ಮತದಾನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ. ಆದರೆ ಈ ಒಂದು ಕಾಯ್ದೆ ಏನು ಮಾಡ್ತೈತಪ್ಪ ಅಂತಂದ್ರೆ ಕೋಮುವಾದವನ್ನ ಕಾನೂನುಬದ್ಧಗೊಳಿಸಲಾಯ್ತು. ಕೋಮುವಾದವನ್ನ ಕಾನೂನುಬದ್ಧಗೊಳಿಸ್ತಾರೆ. ಇದು ಬ್ರಿಟಿಷರ ಒಡೆದು ಆಳುವ ನೀತಿಯ ಒಂದು ಭಾಗ ಅಂತ ನಾವಿಲ್ಲಿ ಗಮನಿಸಬಹುದು. ಬ್ರಿಟಿಷರು ಒಡೆದು ಆಳುವ ನೀತಿಯ ಒಂದು ಭಾಗ ಅನ್ಕೋಬಹುದು. ಆದ ಕಾರಣ ಈ ಈ ಕೋಮುವಾದವನ್ನ ಕಾಯ್ದೆಬದ್ಧಗೊಳಿಸಿರ್ತಕ್ಕಂಥ ಲಾರ್ಡ್ ಮಿಂಟೋನನ್ನ ಏನು ಕರಿತೀವಪ್ಪ ಅಂತಂದ್ರೆ ನಾವು ಕೋಮು ಮತದಾರರ ಪಿತಾಮಹ ಅಂತ ಹೇಳಿ ಕರಿತೀವಿ. ಲಾರ್ಡ್ ಮಿಂಟೋನನ್ನ ಏನು ಕರಿತೀವಪ್ಪ ಅಂತಂದ್ರೆ ಕೋಮು ಮತದಾರರ ಪಿತಾಮಹ ಅಂತ ಹೇಳಿ ಕರಿತೀವಿ. ಪರೀಕ್ಷಾ ದೃಷ್ಟಿಯಿಂದ ನಮಗೆ ಎಷ್ಟು ಮಹತ್ವ ಅಂತಂದ್ರೆ ಕೋಮು ಮತದಾರರ ಪಿತಾಮಹ ಅಂತೇಳಿ ಯಾರನ್ನ ಕರೆಯಲಾಗುತ್ತದೆ ಅಂತಂದ್ರೆ ಆ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ ಲಾರ್ಡ್ ಮಿಂಟೋ. ಯಾಕಂತಂದ್ರೆ ಕಾನೂನುಬದ್ಧವಾಗಿಯೇ ಏನು ಮಾಡ್ತಾನಪ್ಪ ಅಂತಂದ್ರೆ ಧರ್ಮದಲ್ಲಿ ಬಿರುಕನ್ನ ಉಂಟು ಮಾಡ್ತಾನ. ಮುಸ್ಲಿಮರು ಬೇರೆ ಮತ್ತು ಹಿಂದೂಗಳು ಬೇರೆ ಅನ್ನೋದನ್ನ ನಾವಿಲ್ಲಿ ಭಾವನಾತ್ಮಕವಾಗಿ ಒಡೆದದ್ದನ್ನು ಗಮನಿಸ್ಬೋದು. ಮುಸ್ಲಿಮರು ಬೇರೆ, ಹಿಂದೂಗಳು ಬೇರೆ. ಯಾಕೆ ಅಂತಂದ್ರೆ ಈ ಸಂದರ್ಭದಲ್ಲಿ ಏನು ನಮಗೆ ಈ ಸ್ವದೇಶಿ ಚಳವಳಿ ಇರ್ತೈತಲ್ಲ, ಸ್ವದೇಶಿ ಚಳವಳಿಯನ್ನು ಹತ್ತಿಕ್ಕೋದು ಇವ್ರ ಉದ್ದೇಶ ಆಗಿರ್ತೈತಿ. ಅದಕ್ಕೆ ಈ ಒಂದು ಅಂಶ ಐತಲ್ಲ, ಧರ್ಮದ ಆಧಾರದ ಮೇಲೆ ಚುನಾವಣೆಗಳನ್ನು ಜಾರಿಗೊಳಿಸಿದ್ದು ಇದು ಬ್ರಿಟಿಷರ ಒಡೆದು ಆಳುವ ನೀತಿಯ ಒಂದು ಭಾಗ ಅಂತೇಳಿ ನಾವು ನೋಡ್ಬೋದು. ಆಮೇಲೆ ಇಲ್ಲಿ ಏನಂತಂದ್ರೆ ವೈಸ್ರಾಯ್ ಮತ್ತು ಗವರ್ನರ್ಗಳ ಏನಾವತ್ತು ವೈಸ್ರಾಯ್ ಇರ್ತಾರಲ್ಲ ಮತ್ತು ಗವರ್ನರ್ಗಳ ಕಾರ್ಯನಿರ್ವಾಹಕ ಸಮಿತಿಗೆ ಒಬ್ಬ ಭಾರತೀಯನನ್ನ ನೇಮಕ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಇದು ಮೊಟ್ಟ ಮೊದಲ ಅಥವಾ ಪ್ರಥಮ ಬಾರಿಗೆ ಭಾರತೀಯರಿಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಆಗಿರ್ತೈತೆ. ಆ ಪೈಕಿ ಈ ವೈಸ್ರಾಯ್ ಕಾರ್ಯನಿರ್ವಾಹಕ ಸಮಿತಿಗೆ ಸದಸ್ಯರಾಗಿ ನೇಮಕಗೊಂಡ ಪ್ರಥಮ ಭಾರತೀಯ ಯಾರಪ್ಪ ಅಂತಂದ್ರೆ ಅದು ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಏನಿವರು ಕಾರ್ಯನಿರ್ವಾಹಕ ಸಮಿತಿಯನ್ನು ರಚನೆ ಮಾಡಿರ್ತಾರಲ್ಲ, ಈ ಸಮಿತಿಗೆ ಒಬ್ಬ ಭಾರತೀಯನನ್ನ ನೇಮಕ ಮಾಡ್ಕೋಬೇಕು ಅಂತ ಏನು ರೂಲ್ಸ್ ಇರ್ತೈತಲ್ಲ, ಆ ರೂಲ್ಸ್ ಪ್ರಕಾರ ಕಾರ್ಯನಿರ್ವಾಹಕ ಸಮಿತಿಗೆ ಸದಸ್ಯರಾಗಿ ನೇಮಕಗೊಂಡ ಮೊಟ್ಟ ಮೊದಲ ಭಾರತೀಯ ಯಾರಪ್ಪ ಅಂತಂದ್ರೆ ಅದು ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು. ಈ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಯಾರಪ್ಪ ಅಂತಂದ್ರೆ ಅವತ್ತಿನ ಕಲ್ಕತ್ತಾ ನ್ಯಾಯಾಂಗದ ವಕೀಲರಾಗಿ ಸೇವೆ ಸಲ್ಲಿಸಿರ್ತಾರೆ. ಇವರು ಕಲ್ಕತ್ತಾ ನ್ಯಾಯಾಂಗದ ವಕೀಲರಾಗಿ ಕೂಡ ಇವರು ಸೇವೆ ಸಲ್ಲಿಸ್ತಿರ್ತಾರೆ. ಒಬ್ಬ ಭಾರತೀಯ ರಾಜಕೀಯ ವ್ಯಕ್ತಿ, ಸ್ವಾತಂತ್ರ್ಯ ಹೋರಾಟಗಾರ. ಅದಷ್ಟೇ ಅಲ್ಲದೆ 1919ರಲ್ಲಿ ಲಾರ್ಡ್ಸ್ ಆಫ್ ಹೌಸ್ದ ಸದಸ್ಯರಾಗಿ ನೇಮಕಗೊಂಡ ಮೊಟ್ಟ ಮೊದಲ ಭಾರತೀಯ ಆಗಿರ್ತಾರೆ. ಲಾರ್ಡ್ಸ್ ಆಫ್ ಹೌಸ್ನ ಸದಸ್ಯರಾಗಿ ನೇಮಕಗೊಂಡ ಮೊಟ್ಟ ಮೊದಲ ಭಾರತೀಯ ಯಾರಪ್ಪ ಅಂತಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ಆಗಿರ್ತಾರೆ. ಇವರನ್ನ ಈ ಕಾರ್ಯನಿರ್ವಾಹಕ ಸಮಿತಿಯಲ್ಲಿ ಇವ್ರಿಗೆ ಏನು ಜವಾಬ್ದಾರಿ ವಹಿಸಲಾಗಿತ್ತು ಅಂತಂದ್ರೆ ಇವರಿಗೆ ಕಾನೂನು ಸಮಿತಿಯ ಸದಸ್ಯರಾಗಿ ನೇಮಕ ಮಾಡ್ತಾರೆ. ಇವರನ್ನ ಕಾನೂನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗ್ತೈತಿ. ಹಾಗಾದ್ರೆ ಈ ಕಾಯ್ದೆ ಕುರಿತು ಏನು ಭಾರತೀಯರ ಪ್ರತಿಕ್ರಿಯೆಗಳು ಏನದಾವ ಅನ್ನೋದನ್ನು ನಾವು ನೋಡೋದಾದ್ರೆ, ಭಾರತೀಯರ ಪ್ರತಿಕ್ರಿಯೆಗಳು ಏನದಾವ ಈ ಕಾಯ್ದೆ ಕುರಿತು ಅಂತಂದ್ರೆ, ಈ ಕಾಯ್ದೆಯನ್ನ ಭಾರತದಲ್ಲಿ ತೀವ್ರವಾಗಿ ವಿರೋಧಿಸಲಾಗ್ತೈತಿ. ಈ ಕಾಯ್ದೆಯನ್ನ ತೀವ್ರವಾಗಿ ವಿರೋಧಿಸಲಾಗ್ತೈತಿ. ಆದರೆ ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ ಇದನ್ನ ಮುಸ್ಲಿಂ ಲೀಗ್ ಒಪ್ಕೋತೈತಿ. ಇದನ್ನ ಏನು ಮಾಡ್ತೈತಪ್ಪ ಅಂತಂದ್ರೆ ಮುಸ್ಲಿಂ ಲೀಗ್ ಒಪ್ಕೋತೈತಿ. ಯಾಕೆ ಇದನ್ನ ಮುಸ್ಲಿಂ ಲೀಗ್ ಒಪ್ಕೋತೈತಿ ಅಂತಂದ್ರೆ ಈಗ 1906ರಲ್ಲಿ ಏನು ಮುಸ್ಲಿಂ ಲೀಗ್ ಸ್ಥಾಪನೆ ಆಗ್ತೈತಲ್ಲ, 1906ರಲ್ಲಿ ಏನು ಮುಸ್ಲಿಂ ಲೀಗ್ ಸ್ಥಾಪನೆ ಆಗ್ತೈತಲ್ಲ, ಇದರ ಒಂದು ಪ್ರಮುಖ ಬೇಡಿಕೆನ ಏನಾಗಿರ್ತೈತಿಪ್ಪ ಅಂತಂದ್ರೆ ಮುಸ್ಲಿಮರಿಗೆ ನಮಗೆ ರಾಜಕೀಯ ಹಕ್ಕುಗಳನ್ನು ನೀಡಬೇಕು ಮತ್ತು ನಮಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆಯನ್ನು ನಮಗೆ ವಹಿಸ್ಕೊಡ್ಬೇಕು ಅಂಥೇಳಿ ಇವರು ಬೇಡಿಕೆಯನ್ನು ಇಟ್ಟಿರ್ತಾರಲ್ಲ. ಈ ಬೇಡಿಕೆಯ ಭಾಗವಾಗಿಯೇ ಬ್ರಿಟಿಷರು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಚುನಾವಣೆಗಳಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಮುಸ್ಲಿಂ ಮತದಾರರು ಮಾತ್ರ ಮತ ನೀಡುವ ಹಕ್ಕನ್ನು ಅವರಿಗೆ ನೀಡ್ತಾರೆ. ಆ ಕಾರಣಕ್ಕಾಗಿ ಮುಸ್ಲಿಂ ಲೀಗ್ ಇದನ್ನು ಏನು ಮಾಡ್ತೈತಿಪ್ಪ ಅಂತಂದ್ರೆ ಇದನ್ನು ಒಪ್ಕೋತೈತಿ. ಆದರೆ ಬಾಲಗಂಗಾಧರ ತಿಲಕ್ ಮತ್ತು ಗಣೇಶ ಸಾವರ್ಕರ್ ಅವರು ಈ ಕಾಯ್ದೆ ವಿರುದ್ಧ ಹೋರಾಟ ಮಾಡಕತ್ತಾರೆ. ಇವರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಕಾಯ್ದೆ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡಕತ್ತಾರ. ಗಣೇಶ ಸಾವರ್ಕರ್ ಯಾರಪ್ಪ ಅಂತಂದ್ರೆ
ಅವರು ವಿ ಡಿ ಸಾವರ್ಕರ್ ಅವರ ಅಣ್ಣ ಆಗಿರ್ತಾರ. ವಿ ಡಿ ಸಾವರ್ಕರ್ ಅವರ ಅಣ್ಣ ಆಗಿರ್ತಾರ. ಇವರಿಬ್ಬರು ಕೂಡ ಏನು ಮಾಡಿರ್ತಾರಂತಂದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಯುವಕರಿಗೆ ದೇಶಭಕ್ತಿ ತುಂಬಲಿಕ್ಕೆ ಒಂದು ಮಿತ್ರ ಮೇಳ ಅಂಥೇಳಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಮಿತ್ರ ಮೇಳ ಅನ್ನೋ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಯಾವಾಗಪ್ಪ ಅಂತಂದ್ರೆ 1899ರಲ್ಲಿ ಮಿತ್ರ ಮೇಳ ಸಂಘಟನೆ ಐತಲ್ಲ, ಭಾರತೀಯ ಯುವಕರಿಗೆ ದೇಶಭಕ್ತಿಯನ್ನು, ರಾಷ್ಟ್ರೀಯತೆಯನ್ನು, ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸಲಿಕ್ಕೆ ಪ್ರೇರೇಪಣೆ ನೀಡುತ್ತಿರ್ತೈತಿ. ಅದು ಯಾವ ಸಂಘಟನೆ ಅಂತಂದರೆ ಮಿತ್ರ ಮೇಳ. ಇದನ್ನು ಯಾರ ನೇತೃತ್ವದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರ್ತೈತಿ ಅಂತಂದ್ರೆ ಗಣೇಶ ಸಾವರ್ಕರ್ ಹಾಗೂ ವಿ ಡಿ ಸಾವರ್ಕರ್ ಅವರ ನೇತೃತ್ವದಲ್ಲಿ ಇದನ್ನು ಸ್ಥಾಪನೆ ಮಾಡಿರ್ತೈತಿ. ಇದು ಕೂಡ ಇದನ್ನೇನು ಮಾಡ್ತಾರಪ್ಪ ಅಂತಂದ್ರೆ ಬಾಲ ಗಂಗಾಧರ ತಿಲಕ್ ಅವರು ಕೂಡ ಇದನ್ನು ಭಾಳ ತೀವ್ರವಾಗಿ ಖಂಡಿಸ್ತಾರೆ. ಅದಕ್ಕೆ ಅವರು ಇದೇ ಹೋರಾಟದಲ್ಲಿ 1909ರ ಕಾಯ್ದೆ ವಿರುದ್ಧನ ಅವ್ರು ಏನು ಮಾಡ್ತಾರಂತಂದ್ರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅನ್ನೋ ಘೋಷಣೆ ಐತಲ್ಲ, ಇದನ್ನು ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಘೋಷಣೆ ಕೂಗಿರ್ತಾರಂತಂದ್ರೆ ಅದು 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳ ವಿರುದ್ಧ ಘೋಷಣೆಯನ್ನು ಕೂಗಿರ್ತಾರೆ. ಮಾರ್ಲೆ ಮಿಂಟೋ ಸುಧಾರಣೆಗಳ ವಿರುದ್ಧ ಘೋಷಣೆ ಕೂಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅನ್ನೋದನ್ನು ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಘೋಷಣೆ ಕೂಗಿದ್ರು ಅಂತಂದರೆ ಅದು 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳಲ್ಲಿ. ಅವ್ರು ನೋಡ್ರಿ ನೀವು, ಬ್ರಿಟಿಷರ ಪ್ರತಿಯೊಂದು ಕಾಯ್ದೆನೂ ಭಾರತವನ್ನು ಒಡೆದ ಆಳುವ ನೀತಿಯಿಂದನೇ ಜಾರಿಗೊಳಿಸಿರ್ತಾರೆ ವಿನಃ ಬೇರೆ ಯಾವುದೇ ಅಂಶಗಳು ಅಲ್ಲಿ ಕಂಡು ಬರೋದಿಲ್ಲ. ಇದಕ್ಕಿಂತ ಮುಂಚೆ ಈ 1909ರ ಕಾಯ್ದೆ ಬರೋಕ್ಕಿಂತ ಮುಂಚೆ ಲಾರ್ಡ್ ಕರ್ಜನ್ 1905ರಲ್ಲಿ ಬಂಗಾಳವನ್ನು ಭೌಗೋಳಿಕವಾಗಿ ವಿಭಜನೆ ಮಾಡಿರ್ತಾನೆ. ಏನು ವಿಭಜನೆ ಮಾಡಿರ್ತಾನಪ್ಪ ಅಂತಂದ್ರೆ ಒಂದು ಪಶ್ಚಿಮ ಬಂಗಾಲ್ ಮತ್ತು ಪೂರ್ವ ಬಂಗಾಳ ಅಂತೇಳಿ ಭೌಗೋಳಿಕವಾಗಿ ಏನು ಮಾಡ್ತಾನೆ, ವಿಭಜನೆ ಮಾಡ್ತಾನೆ. ಇದನ್ನು ನಾವು ಬೆಂಗಾಲ್ ಸ್ಪ್ಲಿಟ್ ಅಂತ ಹೇಳಿ ಕರಿತೀವಿ. ಈ ಬಂಗಾಳ ವಿಭಜನೆ ಮಾಡ್ಬೇಕಾದ್ರೆ ಅವ ಬ್ರಿಟನ್ನಿನಲ್ಲಿ ಏನು ಅದನ್ನು ಹೇಳಿ ವಿಭಜನೆ ಮಾಡಿರ್ತಾನಪ್ಪ ಅಂತಂದ್ರೆ ಬಂಗಾಳ ಪ್ರಾಂತ್ಯ ಐತಲ್ಲ, ಈ ಬಂಗಾಳ ಪ್ರಾಂತ್ಯ ಭಾಳ ವಿಶಾಲವಾಗಿದ್ದರಿಂದ, ಭಾಳಷ್ಟು ಭೌಗೋಳಿಕವಾಗಿ ವಿಶಾಲ ಆಗಿರುವುದರಿಂದ ಆಡಳಿತದ ದೃಷ್ಟಿಯಿಂದ ಇದು ಅನುಕೂಲ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಬ್ರಿಟನ್ ಪಾರ್ಲಿಮೆಂಟಿನಲ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ಇದನ್ನು ವಿಭಜನೆ ಮಾಡಲಿಕ್ಕೆ ಸಮ್ಮತಿಯನ್ನು ಪಡ್ಕೊಂಬರ್ತಾನೆ. ಏನು ಹೇಳಿ ಸಮ್ಮತಿ ಪಡ್ಕೊಂಡಿರ್ತಾನಪ್ಪ ಅಂತಂದ್ರೆ ಬಂಗಾಳ ಪ್ರಾಂತ್ಯ ಐತಲ್ಲ, ಇದು ಭೌಗೋಳಿಕವಾಗಿ ಭಾಳ ದೊಡ್ಡ ಪ್ರಾಂತ್ಯ ಐತಿ, ಇದನ್ನು ಆಡಳಿತ ಮಾಡಲಿಕ್ಕೆ ಅಷ್ಟು ಸುಲಭ ಮತ್ತು ಅನುಕೂಲ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಸಮ್ಮತಿ ತೊಗೊಂಬಂದಿರ್ತಾನೆ. ಆದ್ರೆ ಇದರ ಹಿಂದಿನ ಉದ್ದೇಶ ಏನಾಗಿತ್ತು ಅಂತಂದ್ರೆ ಈ ಸಂದರ್ಭದಲ್ಲಿ 1905ರ ಸಂದರ್ಭದಲ್ಲಿ ಏನಾಗಿರ್ತೈತಿಪ್ಪ ಅಂತಂದ್ರೆ ಸ್ವದೇಶಿ ಚಳುವಳಿ ಪ್ರಾರಂಭ ಆಗಿರ್ತೈತಿ. ಈ ಸ್ವದೇಶಿ ಚಳುವಳಿ ಬಂಗಾಳದಾದ್ಯಂತ ಹಬ್ಬಿದಾಗ ಈ ಬಂಗಾಳದಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳು ಸಾಕಷ್ಟು ಪ್ರಮಾಣದಲ್ಲಿ ಇದ್ದುದರಿಂದ ಇವುಗಳಲ್ಲಿ ನಾವು ಇದನ್ನು ಒಡೆದ್ರೆ ಈ ಸ್ವದೇಶಿ ಚಳುವಳಿಯನ್ನು ಹತ್ತಿಕ್ಕಬಹುದು ಅನ್ನೋದು ಕರ್ಜನ್ ಅವರ ಉದ್ದೇಶ ಆಗಿರ್ತೈತಿ. ಆ ಕಾರಣಕ್ಕಾಗಿ ಈ ಬಂಗಾಳವನ್ನು ವಿಭಜನೆ ಮಾಡ್ತಾನೆ. ಹೌದಾ, ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಹಿಂದೂಗಳಿರ್ತಾರೆ. ಪೂರ್ವ ಬಂಗಾಳದಲ್ಲಿ ಅತಿ ಹೆಚ್ಚು ಯಾರು ಇರ್ತಾರಪ್ಪ ಅಂತಂದ್ರೆ ಮುಸ್ಲಿಮರು ಇರ್ತಾರೆ. ಅದು ಇವತ್ತಿನ ಬಾಂಗ್ಲಾದೇಶ್ ಅಂತೇಳಿ ನಾವು ಇದನ್ನು ತಗೋಬೋದು. ಇವತ್ತಿನ ಈ ಬಾಂಗ್ಲಾದೇಶ್ ಇದು 1971 ಮತ್ತು 72ರಲ್ಲಿ ಬಾಂಗ್ಲಾದೇಶವಾಗಿ ನಿರ್ಮಾಣ ಆಗ್ತೈತಿ. ಮುಂಚೆ ಏನಾಗ್ತೈತಪ್ಪ ಅಂತಂದ್ರೆ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದ ಭಾಗವಾಗಿತ್ತು. 1971 ಮತ್ತು 72ರ ನಂತರ ಇದು ಬಾಂಗ್ಲಾ ಆಗಿ ಇವತ್ತಿಗೆ ನಿರ್ಮಾಣ ಆಗೈತಿ. ಇದು 1905ರಲ್ಲಿ ಕರ್ಜನ್ ಭೌಗೋಳಿಕವಾಗಿ ಭಾರತವನ್ನು ವಿಭಜನೆ ಮಾಡಿದ್ದ. ಬಟ್ ಲಾರ್ಡ್ ಮಿಂಟೋ ಏನು ಮಾಡ್ತಾನಪ್ಪ ಅಂತಂದ್ರೆ 1909ರಲ್ಲಿ ಭಾರತೀಯರನ್ನು ಭಾವನಾತ್ಮಕವಾಗಿ ಹೊಡಿತಾನೆ. ಏನು ಭಾವನಾತ್ಮಕವಾಗಿ ಅಂತಂದ್ರೆ ಚುನಾವಣೆಗಳಲ್ಲಿ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ಜಾರಿ ಮಾಡಿ ಏನು ಮಾಡ್ತಾನಪ್ಪ ಅಂತಂದ್ರೆ ಮುಸ್ಲಿಮರು ಬೇರೆ ಮತ್ತು ಹಿಂದೂಗಳು ಬೇರೆ ಅನ್ನೋದನ್ನು ಅವ ಭಾವನಾತ್ಮಕವಾಗಿಯೇ ನಮ್ಮನ್ನು ಹೊಡಿತಾನೆ. ಇವ್ರ ಉದ್ದೇಶ ಏನು ಅಂತಂದರೆ ಅವತ್ತಿನ ಕಾಲಾವಧಿಯಲ್ಲಿರ್ತಕ್ಕಂಥ
ಭಾರತೀಯ ಚಳುವಳಿಯನ್ನು ಹತ್ತಿಕ್ಕುವುದಾಗಿತ್ತು ವಿನಃ ಬೇರೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಇವರು ನಮಗೆ ಕಾಯ್ದೆಗಳನ್ನು ಜಾರಿಗೆ ಮಾಡಿದ್ದಿಲ್ಲ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಬಾಲ್ ಗಂಗಾಧರ್ ತಿಲಕ್ ದ ವೆರಿ ಇಂಪಾರ್ಟೆಂಟ್ ಘೋಷಣೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅನ್ನೋದನ್ನು ಮೊಟ್ಟ ಮೊದಲು ಎಲ್ಲಿ ಘೋಷಣೆ ಮಾಡಿದ್ರಪ್ಪ ಅಂತಂದ್ರೆ ಅದು 1909 ಮಾರ್ಲೆ ಮಿಂಟೋ ಸುಧಾರಣೆಗಳ ವಿರುದ್ಧ. ಬಾಲ್ ಗಂಗಾಧರ್ ತಿಲಕ್ ಅವರು ಒಬ್ಬ ರಾಷ್ಟ್ರೀಯ ನಾಯಕನಾಗಿ ರಾಷ್ಟ್ರದಾದ್ಯಂತ ಯಾಕೆ ಪ್ರಖ್ಯಾತಿಯನ್ನು ಪಡೆದಿರ್ತಾರೆ ಅಂತಂದರೆ, ಬ್ರಿಟಿಷರಿಗೆ ಅವರು ಸಿಂಹ ಸ್ವಪ್ನವಾಗಿ ಕಾಡ್ತಿರ್ತಾರೆ. ಮೊದಲನೇದವರು ಏನು ಮಾಡ್ತಾರಪ್ಪ ಅಂತಂದ್ರೆ, ಭಾರತ ರಾಷ್ಟ್ರೀಯ ಚಳುವಳಿಯನ್ನು ಕಟ್ಟೋದು ಅಷ್ಟು ಸುಲಭ ಇದ್ದಿದ್ದಿಲ್ಲ. ಯಾವುದೇ ಒಂದು ಸಂಘಟನೆ ಮಾಡಿದರೆ ಬ್ರಿಟಿಷರು ಒಪ್ಪಿಗೆಯನ್ನು ಪಡ್ಕೋಬೇಕಾಗಿತ್ತು. ನಾವು ಬ್ರಿಟಿಷರು ಒಪ್ಪಿಗೆಯನ್ನು ಆಗಿತ್ತು. ನಮ್ಮ ಆಚರಣೆಗಳನ್ನು ಅವರು ಪ್ರಶ್ನೆ ಮಾಡ್ತಿದ್ರು. ಆ ಕಾರಣಕ್ಕಾಗಿ ಬಾಲಗಂಗಾಧರ ತಿಲಕ ದೇಶದ ಯುವಕರಿಗೆ ರಾಷ್ಟ್ರೀಯತೆಯನ್ನು ತುಂಬಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ 1893ರಲ್ಲಿ ಗಣೇಶ ಉತ್ಸವವನ್ನು ಪ್ರಾರಂಭ ಮಾಡ್ತಾರೆ. ಭಾರತದಲ್ಲಿ ಗಣೇಶ ಉತ್ಸವವನ್ನು ಪ್ರಾರಂಭ ಮಾಡಿದ ಮೊಟ್ಟ ಮೊದಲ ಭಾರತೀಯ ಯಾರಪ್ಪ ಅಂತಂದ್ರೆ ಅದು ಬಾಲಗಂಗಾಧರ ತಿಲಕ್. ಎಷ್ಟರಲ್ಲಿ ಅಂತಂದ್ರೆ 1893ರಲ್ಲಿ. ಏನು ಮಾಡೋದು? ಗಣೇಶ ಉತ್ಸವವನ್ನು ಕುಣಿಸುವುದರ ಮೂಲಕ ಯುವಕರ ಗುಂಪನ್ನು ಕಟ್ಟೋದು, ಯುವಕರ ಗುಂಪಿಗೆ ರಾಷ್ಟ್ರೀಯ ಮನೋಭಾವನೆಯನ್ನು ಬಿತ್ತೋದು, ರಾಷ್ಟ್ರಭಕ್ತಿಯನ್ನು ಬಿತ್ತೋದು, ರಾಷ್ಟ್ರೀಯ ಚಳವಳಿಯಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಪ್ರೇರೇಪಣೆಯನ್ನು ನೀಡ್ತಾ ಇದ್ರು. ಯಾರಪ್ಪ ಅಂತಂದ್ರೆ ಬಾಲ್ ಗಂಗಾಧರ್ ತಿಲಕ್ ಅವರು. ಇನ್ನೊಂದು ಮಹತ್ವದ ವಿಚಾರ ಏನಪ್ಪ ಅಂತಂದ್ರೆ 1895ರಲ್ಲಿ ಅವರು ಶಿವಾಜಿ ಜನ್ಮ ಜಯಂತಿಯನ್ನು ಆಚರಣೆಗೆ ತಗೊಂಡ್ಬರ್ತಾರೆ. ಶಿವಾಜಿ ಜನ್ಮ ಜಯಂತಿಯನ್ನು ಆಚರಿಸಿದ ಮೊಟ್ಟ ಮೊದಲ ಭಾರತೀಯ ಯಾರಪ್ಪ ಅಂತಂದ್ರೆ ಅದು ಕೂಡ ಬಾಲ ಗಂಗಾಧರ್ ತಿಲಕ್ ಅವರು. ಎಷ್ಟರಲ್ಲಿ ಅಂತಂದ್ರೆ 1895ರಲ್ಲಿ. ಈ ಶಿವಾಜಿ ಜನ್ಮ ಜಯಂತಿಯನ್ನು ಆಚರಣೆ ಮಾಡುವುದರ ಮೂಲಕ ಭಾರತೀಯ ಯುವಕರಿಗೆ ಶಿವಾಜಿಯ ಗುಣಗಳನ್ನು ತುಂಬೋದಾಗಿತ್ತು, ಶಿವಾಜಿಯ ಗುಣಗಳನ್ನು ಪ್ರೇರೇಪಿಸುವುದಾಗಿತ್ತು, ಭಾರತೀಯರಿಗೆ ರಾಷ್ಟ್ರೀಯ ಮನೋಭಾವನೆಯನ್ನು ತುಂಬೋದಾಗಿತ್ತು, ಸ್ವರಾಜ್ಯದ ಪರಿಕಲ್ಪನೆಯನ್ನು ರಾಷ್ಟ್ರೀಯ ಯುವಕರಿಗೆ ಬಿತ್ತೋದಾಗಿತ್ತು. ಅದು ಬಾಲ್ ಗಂಗಾಧರ್ ತಿಲಕ್ ಅವರು ಮಾಡಿರ್ತಕ್ಕಂಥ ಬೆಳವಣಿಗೆಗಳೇನು ಅಂತಂದರೆ 1893ರಲ್ಲಿ ಗಣೇಶ ಉತ್ಸವ, 1895ರಲ್ಲಿ ಶಿವಾಜಿ ಜನ್ಮ ಜಯಂತಿಯನ್ನು ಆಚರಣೆಗೆ ತೊಗೊಂಡ್ಬರ್ತಾರೆ. ಅಷ್ಟೇ ಅಲ್ಲದೆ ಅವರು ಒಂದು ಮರಾಠ ಅನ್ನೋ ಒಂದು ಪತ್ರಿಕೆಯನ್ನು ಹೊರಡಿಸ್ತಾರೆ ಇಂಗ್ಲೀಷ್ನಲ್ಲಿ. ಹೌದಾ? ಮರಾಠ ಅನ್ನೋ ಪತ್ರಿಕೆಯನ್ನು ಇಂಗ್ಲೀಷ್ ಭಾಷೆಯಲ್ಲಿ ಹೊರಡಿಸ್ತಾರೆ. ಇನ್ನೊಂದು ಕೇಸರಿ ಅನ್ನೋ ಪತ್ರಿಕೆಯನ್ನು ಹೊರಡಿಸ್ತಾರೆ. ಕೇಸರಿ ಯಾವ ಭಾಷೆಯಲ್ಲಿಪ್ಪ ಅಂತಂದ್ರೆ ಮರಾಠಿ ಭಾಷೆಯಲ್ಲಿ ಅವರು ಇದನ್ನು ಹೊರಡಿಸ್ತಾರೆ. ಮರಾಠ ಇಂಗ್ಲೀಷ್ ಭಾಷೆಯಲ್ಲಿ, ಕೇಸರಿ ಮರಾಠಿ ಭಾಷೆಯಲ್ಲಿ 2 ಪತ್ರಿಕೆಗಳನ್ನು ಅವರು ಪ್ರಾರಂಭ ಮಾಡಿದ್ದನ್ನು ನಾವು ನೋಡ್ಬೋದು. ಈ ಬೆಳವಣಿಗೆಯಿಂದ ಇಲ್ಲಿ ಬ್ರಿಟಿಷರೇನು ಒಡೆದಾಳುವ ನೀತಿಯನ್ನು ಜಾರಿಗೆ ತೊಗೊಂಬರ್ತಿದ್ರಲ್ಲ, ಭಾರತದಲ್ಲಿ ಒಂದು ಉತ್ತಮವಾದ ಬೆಳವಣಿಗೆ ಏನಪ್ಪ ಅಂತಂದ್ರೆ 1916ರಲ್ಲಿ ಲಕ್ನೋ ಒಪ್ಪಂದ ಆಗ್ತೈತಿ. 1916ರಲ್ಲಿ ಏನಾಗ್ತೈತಿಪ್ಪ ಅಂತಂದ್ರೆ ಲಕ್ನೋ ಒಪ್ಪಂದ ಆಗ್ತೈತಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಂದು ಒಪ್ಪಂದಕ್ಕೆ ಬರ್ತಾರೆ. ಏನು ಒಪ್ಪಂದಕ್ಕೆ ಬರ್ತಾರಪ್ಪ ಅಂತಂದ್ರೆ, ಇನ್ನು ಮುಂದೆ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಏನಾಗಬೇಕು, ಹಿಂದೂ ಮತ್ತು ಮುಸ್ಲಿಮರೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅನ್ನೋದನ್ನು ಒಂದು ಒಪ್ಪಂದಕ್ಕೆ ಬರ್ತಾರೆ. ಹಿಂದೂ ಮುಸ್ಲಿಮ್ಗಳು ನಾವೆಲ್ಲ ಒಗ್ಗಟ್ಟಾದರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಬೋದು ಅನ್ನೋ ಒಂದು ಒಪ್ಪಂದಕ್ಕೆ ಬರ್ತಾರೆ. ಆ ಒಪ್ಪಂದ ಎಲ್ಲಿ ಆಗಿರ್ತೈತಿಪ್ಪ ಅಂತಂದ್ರೆ ಲಕ್ನೋದಾಗ ಆಗಿರ್ತೈತಿ. ಅದಕ್ಕೆ ಇದನ್ನು ಲಕ್ನೋ ಒಪ್ಪಂದ ಅಂತ ಹೇಳಿ ಕರೀತಾರೆ. ಲಕ್ನೋ ಒಪ್ಪಂದ ಎಷ್ಟರಲ್ಲಿ ಅಂತಂದ್ರೆ 1916ರಲ್ಲಿ. ಇಲ್ಲೇನು ಉತ್ತಮವಾದ ಬೆಳವಣಿಗೆ ಆಗ್ತೈತಿ ಅಂತಂದ್ರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ರಾಜಕೀಯ ವಿಚಾರಗಳನ್ನು ಮುಸ್ಲಿಂ ಲೀಗ್ ಒಪ್ಕೋತೈತಿ. ಮುಸ್ಲಿಂ ಲೀಗಿನ ಏನು 1909 ಕಾಯ್ದೆಯಲ್ಲಿ ಇರ್ತೈತಿಲ್ಲ, ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಮಾಡೋ ಪದ್ಧತಿಯನ್ನು ಅದನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಕೂಡ ಒಪ್ಕೋತೈತಿ. ಇಬ್ಬರು ಕೂಡ ಇಲ್ಲಿ ಒಗ್ಗಟ್ಟಿನಿಂದ ಹೋರಾಟ ಮಾಡಲಿಕ್ಕೆ ಒಪ್ಕೋತಾರ. ಇದೇನಾಗ್ತೈತಿಪ್ಪ ಅಂತಂದ್ರೆ 1909 ಕಾಯ್ದೆಗೆ ಎಚ್ಚರಿಕೆ ಗಂಟೆಯಾಗಿತ್ತು ಅನ್ನೋದನ್ನು ಇಲ್ಲಿ ನಾವು ನೆನಪಿಸ್ಕೊಳ್ಬೋದು. ಯಾಕಂತಂದ್ರೆ ಇವರೇನು ತೊಗೊಂಬರ್ತಾರಲ್ಲ ನಮ್ಮನ್ನು ಭಾವನಾತ್ಮಕವಾಗಿ ಹೊಡಿಲಿಕ್ಕೆ, ಅದರ ವಿರುದ್ಧ ಮಾಡಿದ್ದು ಏನಪ್ಪ ಅಂತಂದ್ರೆ 1916ರಲ್ಲಿ ಲಕ್ನೋ ಒಪ್ಪಂದದಲ್ಲಿ ಮುಸ್ಲಿಂ ಲೀಗ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎರಡೂ ಒಗ್ಗಟ್ಟಿನಿಂದ ಹೋರಾಟ ಮಾಡಲಿಕ್ಕೆ ಒಕ್ಕೂರಿನಿಂದ ರೆಡಿ ಆಗ್ತಾವೆ. ಇದು ಈ ಕಾಯ್ದೆಗೆ ಮತ್ತು ಬ್ರಿಟಿಷರಿಗೆ ಇದೊಂದು ಎಚ್ಚರಿಕೆ ಗಂಟೆಯಾಗಿದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಐ ಹೋಪ್
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.